SIR ನೋಡಿದೆ, ನಮಗೂ ಫಾರಂ ಎಲ್ಲ ಕಳಿಸಿದ್ದಾರೆ. ಅದು 2002ರಲ್ಲಿ ಯಾರ್ದು ವೋಟಿಂಗ್ ಲಿಸ್ಟ್ ಅಲ್ಲಿ ಇರುತ್ತೆ, ಅವ್ರು ಏನ್ ಮಾಡ್ತಾರೆ, ಆ ಫಾರಂನಲ್ಲಿ ಮೇಲ್ಗಡೆ ಅರ್ಧ ಎಡಭಾಗದಲ್ಲಿ ಫಿಲಪ್ ಮಾಡ್ಬೇಕು. ಓಟಿರೋರು ಅವ್ರಿಗೆ ಈಸಿಯಾಗಿ ಫಿಲಪ್ ಮಾಡ್ಬಿಡ್ತಾರೆ. ಯಾರಿಗೆ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ, 2002ರಲ್ಲಿ ಅವ್ರದ್ದು ವೋಟ್ ಇಲ್ಲ ಅಂದ್ರೆ ಅವರು ಸಂಬಂಧದ ಲಿಂಕ್ ತಗೊಬೇಕಾಗುತ್ತೆ. ಅವಾಗ ಮೇಲ್ಗಡೆ ಅರ್ಧ ಭಾಗದಲ್ಲಿ ಬಲಭಾಗದಲ್ಲಿ ಇರುತ್ತಲ್ಲ, ಅಲ್ಟ್ ಫಿಲಪ್ ಮಾಡ್ಬಿಟ್ಟು ಆಮೇಲೆ ಕೆಳಗಡೆ ಫಿಲಪ್ ಮಾಡ್ಬೇಕು. ಇಲ್ಲ ಆಫ್ಲೈನ್ ಅಲ್ಲೂ ಇದೆ. ನಮ್ಗೆಲ್ಲ BLOಗಳೆಲ್ಲ ತಂದು ಪ್ರತಿ ಮನೆಗೂ ಕೊಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ, ಮತ್ತೆ ಬಂದಾಗ ಅವ್ರಿಗೆ ಆ ಟೈಮ್ಗೆ ನಾವು ಫಿಲಪ್ ಮಾಡಿಕೊಟ್ಟಿರ್ಬೇಕು. ಬಟ್ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಕೆಲವ್ರಿಗೆ ತಿಳುವಳಿಕೆ ಕೊರತೆಯಿಂದ ಅವ್ರಿಗೆ ಗೈಡೆನ್ಸ್ ಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಫಿಲಪ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿ ಮಾಡ್ತಿರ್ತಾರೆ, ಇನ್ನೊಬ್ರು ಹೆಲ್ಪ್ ತಗೊಂಡು. ಸೊ ಅದೇನ್ ತೊಂದರೆ ಇಲ್ಲ. ಮನೆ ಹತ್ರ ಬಂದ್ಬಿಟ್ಟು ಫಾರಂ ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ತಿರ್ಗಾ ಮನೆ ಹತ್ರ ಬಂದು ಫಿಲ್ಲಿಂಗ್ ಮಾಡಿರೋದನ್ನ ತಗೊಂಡು ಹೋಗ್ಬಿಟ್ಟು ಅವರು ನೀವು ಫಿಲ್ ಮಾಡ್ಕೊಡ್ಬೇಕು. ಆಮೇಲೆ ಅವ್ರು ಆನ್ಲೈನ್ಗೆ ಹಾಕೊಂಡು ಅದನ್ನ ಅಪ್ಡೇಟ್ ಮಾಡ್ತಾರೆ. ಎಷ್ಟೋ ಜನಕ್ಕೆ ಏನಾಗಿದೆ ಅಂದ್ರೆ, ಇಲ್ಲಿ ಸಮಸ್ಯೆ, ಈ ಲಿಂಕ್ ಡೈರೆಕ್ಟ್ ಇದ್ರೆ ಫಿಲಪ್ ಮಾಡ್ಬಿಡ್ತಾರೆ. ಯಾರು 2002ರಲ್ಲಿರೋ ಇವರು, ಅದರಲ್ಲಿ ಇವ್ರದ್ದು ವೋಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಫಿಲ್ ಮಾಡಕ್ ಸ್ವಲ್ಪ ಪ್ರಾಬ್ಲಮ್. ಅದೇನು ಯಾರ್ದೋ ಒಬ್ರು ಸಂಬಂಧಿಕರು ಲಿಂಕ್ ಕೊಡ್ಬೇಕಾಗುತ್ತೆ. ಅವಾಗ ಅವ್ರಿಗೆ ಗೈಡೆನ್ಸ್ ಬೇಕಾಗುತ್ತೆ. ನನ್ಗನ್ಸಮಟ್ಟಿಗೆ ಈಗಿನ ಸಾಮಾಜಿಕ ಕಾರ್ಯಕರ್ತರು ಈ ವಿಷಯದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ಅದರಿಂದ ಏನ್ ತೊಂದರೆ ಇಲ್ಲ. ಈಗ ಏನಾಗುತ್ತೆ, ನಮ್ಮ ಇರೋ ಕಡೆ ಒಂದು 150 ಮನೆ ಇರ್ತವೆ ಅಂತ ಇಟ್ಕೊಳ್ಳಿ. ಕೆಲವ್ರಿಗೆ ನಾಲೆಡ್ಜ್ ಇರುತ್ತೆ, ಫಿಲಪ್ ಮಾಡ್ಬಿಟ್ಟು ಅವ್ರು ಬಂದು ಎಲ್ರಿಗೂ ಅಪ್ಲಿಕೇಶನ್ ಕೊಟ್ಬಿಟ್ಟು ಹೋಗ್ತಾರೆ. ಮನೆ ಹತ್ರ ಫಿಲ್ ಮಾಡಿರಿ ಬಂತೀವಿ ಅಂತ ಹೇಳ್ತಾರೆ. ಅವರು ಆನ್ಲೈನ್ ಅಲ್ಲಿ ಡಾಟಾ ಎಂಟ್ರಿ ಮಾಡಕ್ಕೆ. ಎಷ್ಟೋ ಜನಕ್ಕೆ ಫಿಲ್ ಮಾಡೋದಕ್ಕೆ ಬರಲ್ಲ, ಅವ್ರಿಗೆ ತಿಳುವಳಿಕೆ ಕೊರತೆಯಿಂದ ತೊಂದರೆ ಆಗಿರುತ್ತೆ. ಆಗ ಅವ್ರಿಗೆ ಗೈಡೆನ್ಸ್ ಬೇಕಾಗುತ್ತೆ. ಸೊ ಅದೇ ಊರಿನಲ್ಲಿ ಎಲ್ಲಾದ್ರೂ ಒಂದು ಸಾಮೂಹಿಕ ಪ್ಲೇಸ್ ಅಲ್ಲಿ, ಇವಾಗ ನಾನು ಫಿಲಪ್ ಮಾಡಿರ್ತೀನಿ, ನಾನು ಪ್ರತಿ ಮನೆಗೂ ಹೋಗಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಲ್ಲಿ ಕರೆದ್ಬಿಟ್ಟು ಬನ್ನಿ ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡಿದ್ರೆ ಅದು ತಪ್ಪೇನಿಲ್ಲ. ಪ್ರತಿ ವರ್ಷ ಅಲ್ಲ, ಇದು ಎಷ್ಟೋ ವರ್ಷಕ್ಕೆ ಒಂದೊಂದ್ಸಲಿ ಮಾಡ್ತಿರ್ತಾರೆ. ಅವಾಗ ಅದನ್ನ ಏನು ಆಮೇಲೆ ಇನ್ನೊಂದು ಹೊಸ್ದಾಗಿ ಏನು ಸೇರಿಸ್ತಿಲ್ಲ ಅವರು. ಹೊಸ್ದಾಗಿ ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಕರೆದ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ. ಜನ ಕೆಲವ್ರು ಹೆಲ್ಪ್ ಮಾಡ್ತಾರೆ, ಯಾಕೆಂದ್ರೆ ಎಲ್ರಿಗೂ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅಂತ. ಅದರಲ್ಲಿ ಅವರು ಹೊಸದು ಸೇರ್ಸಕ್ಕಾಗಲ್ಲ. ಇರೋದ್ರಲ್ಲಿ ಅವರು ಕರೆಕ್ಟಾಗಿ ಅದನ್ನ ಫಿಲಪ್ ಮಾಡ್ಬೋದು ಅಷ್ಟೇ, ಏನ್ ತೊಂದರೆ ಇಲ್ಲ ಅಂತ. ಆಗ್ಲಿ, ಅದಕ್ಕೇನ್ ತೊಂದರೆ ಇಲ್ಲ. ಬಟ್ ಅದು ಏನ್ ನೆಸೆಸಿಟಿ ಇಲ್ಲ ಅಲ್ಲ. ಒಂದ್ 4-5 ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಸಾಕು, 5 ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಸಾಕು. ಹೊಸದಾಗಿ ಅಡಿಷನ್ ಬೇರೆ ಇರುತ್ತೆ. ಅದು ಅಡಿಷನ್ ಇದ್ರಲ್ಲಿ ಬರಲ್ಲ, SIR ನಲ್ಲಿ ಬರಲ್ಲ. ಇರೋದ್ರಲ್ಲಿ ಅವರು ಕರೆಕ್ಟಾಗಿ ಸತ್ತೋಗಿರೋದು, ಆಮೇಲೆ 2 ಕಡೆ ವೋಟಿಂಗ್ ಲಿಸ್ಟ್ ಇರೋದು, ಆಮೇಲೆ 2002ರಲ್ಲಿ ವೋಟು ಇಲ್ಲದೆ ಇರೋರಿಗೆ ಇದು SIR ಬರ್ದಿರೋ, ಅವ್ರು ಬೇರೆ ಇಲ್ಲದೆ ಇರೋರಿಗೆ, ಅದು ಲಿಂಕ್ ಸಿಕ್ಕದೆ ಇರೋರಿಗೆ ಅವ್ರು ಕೆಲವು ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕಾಗುತ್ತೆ. ಮಾಡಿಸ್ಬಿಟ್ಟು ಮತ್ತೆ ಆ್ಯಡ್ ಆಗ್ಬೋದು. ಅದಕ್ಕೆ ಸಾಮಾಜಿಕ ಕಾರ್ಯಕರ್ತರು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹೆಲ್ಪ್ ಮಾಡಿದ್ರೆ ಒಳ್ಳೇದು. ವೋಟ್ ಒಂದು ಇನ್ನೂ ಬಂದಿಲ್ಲ. ಇನ್ನು ಪ್ರೋಗ್ರಾಮ್ ಐತೆ, ಸುತ್ತಮುತ್ತ ನೋಡ್ತಾ ಇದೀವಿ, ಬರೋ ಪ್ರೋಗ್ರಾಮ್ ಐತೆ. ಯಾಕೆ ಇದೆಲ್ಲ ಮಾಡ್ಬೇಕು, ಏನ್ ಕತೆ ಇದು? ಏನೇನೋ ಕಾನೂನು ತರ್ತಾರೆ. ಕೆಲವ್ರಿಗೆ ಏನು ಗೊತ್ತಿರಲ್ಲ. ಪಾಪ ವಯಸ್ಸಾದವ್ರಿಗೆ ಕಣ್ ಕಾಣಲ್ಲ, ಒಂದ್ ಕಿವಿ ಕೇಳಲ್ಲ, ಏನೇನೋ ಮಾಡ್ತಾವ್ರೆ. ಇವೆಲ್ಲ ಮಾಡಕ್ಕಾಯ್ತದ? ಏನು ಇವ್ರ ಚೀಟಿಗೆ ಬಂದಾಗೆಲ್ಲ ಒಂದೊಂದ್ ತರ ಕಾನೂನು ಕೇಳ್ತಾ ಇದ್ರೆ ಏನ್ ಮಾಡಕ್ಕಾಯ್ತದೆ? ಒಂದ್ ಆಧಾರ್ ಕಾರ್ಡ್ ಇದ್ರೆ ಸಾಕು, ಒಂದ್ BPL ಕಾರ್ಡ್ ಇದ್ರೆ ಸಾಕು, ಒಂದ್ ಆಧಾರ್ ಕಾರ್ಡ್ 2 ಇದ್ರೆ ಸಾಕಲ್ವಾ? ಇವೆಲ್ಲ ಏನು ಕಾರ್ಡ್, ಇವೆಲ್ಲ ಯಾತಿಗೆ ಬೇಕು? ಏನು ಇವ್ರ ಹೆಸರಿಗೆ ಮಾಡ್ಕೊಟ್ರೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂತ ಕೇಳ್ತಾರೆ. ಎಲ್ಲ ದೇಶ ಬೆಂಗಳೂರೇ ಮಾಡ್ಕೊಡ್ತಾರೆ ಇವ್ರ ಹೆಸರಿಗೆ, ಯಾಕೆ ಬೇಕು ಇವೆಲ್ಲ? ಹೆಸರು ಕುಲ ಹೋದ್ರೆ ಈಗ ಅವ್ರನ್ನ ಹೆಸರು ಕುಲ ಇದ್ರೆ ತಗೊಬೇಕು, ಇಲ್ಲ ಅಂದ್ರೆ ಅವರು ಮಸಾಣ್ಕ್ ಹೋಗೋರೆ ಅಂತ ಅಲ್ಗಾಲ್ಗೆ. ಅವರು ಹೆಸರು ಕುಲ ಇದ್ದವರು ಮಸಾಣ್ಕ್ ಹೋಗೋರೆ. ಇದ್ರೆ ಹೊಸ ಮಾಡ್ಬೇಕು ಅವ್ರು, ಅದನ್ನ ಮಾಡ್ಬೇಕು. ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಬೇಕು, BPL ಕಾರ್ಡ್ ಮಾಡಿಸ್ಬೇಕು. 2 ಇರೋದು ಬೇಕಾಗಿರೋ ಕಾನೂನು. ಆಧಾರ್ ಕಾರ್ಡು, BPL ಕಾರ್ಡು 2 ಇದ್ರೆ ಸಾಕು ಅಲ್ವಾ? ಇನ್ನೇನ್ ಬೇಕು? 25 ಕಾನೂನು ಏನ್ ಬೇಕು ಅವ್ರಿಗೆ? ಏನು ಇಲ್ದವ್ರಿಗೆ ಅವ್ರು ಮಸಾಣ್ಕೊಂಡವ್ರಿಗೆ ಅಂತ ಲೆಕ್ಕ. ಇರೋರಿಗೆ ಕಳ್ಕೊಂಡ್ಬಿಟ್ಟಿದ್ರೆ ಅವ್ರು ಬಂದು
ಜೂಬರ್ಸ್ ಇದ್ದಂಗೆ ಬಂದು ಇದರಲ್ಲಿ BBMP ಚೆಕ್ ಮಾಡಿ ಅವ್ರು ಫೋಟೋ ಒಂದು BPL ಕಾರ್ಡ್ ಕೊಟ್ಟು ಒಂದು ಆಧಾರ್ ಕಾರ್ಡ್ ಮಾಡ್ಕೊಡ್ಲಿ ಇರೋ ಚೆಕ್ ಮಾಡಿ ನಿಜವಾ ಸುಳ್ಳ ಅಂತ ಅಲ್ವಾ. ಮತ್ತೆ ಇವೆಲ್ಲ ಇಲ್ಲದೆ ಎಲ್ಲ ಕಾನೂನು ಹುಡುಕಿ ಏನೇನೋ ಮಾಡ್ತಾರೆ. ಹಾ ಜನರು ತಂದ್ರು ಏನೋ ನಿಮ್ಗೂ ಮೂಲಕ ಸಂಬಳ ಬರ್ತದೆ ಬಿಡಿ ಅಸಟ ಏನೋ ಮಾಡಿದ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.